ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಒಂದು ಹೊಸ ಪ್ರೊಫೈಲ್ ಬಂದಿದೆ. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ನಫೀಸಾ ಅಂತ ಹೇಳಿಬಿಟ್ಟು ಇವರ ಒಂದು ಹೆಸರಿನ ಅರ್ಥ ನೋಡೋದಾದ್ರೆ ಅಮೂಲ್ಯ ವಸ್ತು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರೇ ಒಂದು ಅಮೂಲ್ಯವಾದ ವಸ್ತು ಥರ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಊರು ನೋಡೋದಾದರೆ ಹೊಸಪೇಟೆ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ವಯಸ್ಸು ನೋಡೋದಾದರೆ 31 ವರ್ಷ ತುಂಬಿದೆ ನೋಡಿ ನನಗೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಹೌಸ್ ವೈಫ್ ಆಗಿದ್ದೇನೆ ಮನೆಯಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಸಮಸ್ಯೆ ನೋಡೋದಾದರೆ ಚೆನ್ನಾಗಿ ಸುಖ ಸಿಗುತ್ತಿಲ್ಲ ಗಂಡನಿಂದ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಅದನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇವೆ ನೋಡಿ. ಇನ್ನು ಇದರ ಜೊತೆಗೆ ಸುಖದ ಕೊರತೆ ಕಾಡುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ ಮೈಯಲ್ಲಿ ನಡೆದಾಡಲು ಶಕ್ತಿ ಇಲ್ಲ ನೋಡಿ. ದಿನ ರಾತ್ರಿ 1 ನಿಮಿಷ ಮಾಡಿ ಆಮೇಲೆ ಸಾಕು ಅಂತ ಹೇಳಿಬಿಟ್ಟು ಮಲಗಿಬಿಡುತ್ತಾರೆ. ತಡೆದುಕೊಳ್ಳೋಕೆ ಆಗಲ್ಲ. ಹುಚ್ಚು ಹಿಡಿದ ರೀತಿಯಾಗುತ್ತದೆ ದಿನವಿಡೀ ಆ 1 ವರ್ಷದಿಂದ ಅಂತ ಹೇಳಿಕೊಂಡಿದ್ದಾರೆ. ಅವರು ನನ್ನ ದೇಹದ ಬಿಸಿಯನ್ನು ಹೆಚ್ಚಿಸಿ ಹಾಗೆ ಕೈ ಬಿಟ್ಟು ಬಿಡುತ್ತಾರೆ. ಅದನ್ನು ಆರಿಸುವ ಕೆಲಸ ಅವರು ಮಾಡುವುದಿಲ್ಲ ಅಂತ ಹೇಳಿಕೊಂಡಿರೋದು. ತಿಂಗಳಿಗೆ 35,000 ದುಡ್ಡಿದರೂ ಇರಲ್ಲ ನೋಡಿ. ಎಲ್ಲವನ್ನು ಖರ್ಚು ಮಾಡಿಕೊಂಡು ಬರುತ್ತಾರೆ. ನಾನು ಏನಾದರೂ ಕೇಳೋಕೆ ಹೋದರೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಒಂದು ಕಡೆ ಹೋಗಿ ಮಲಗಿಬಿಡುತ್ತಾರೆ. ಅವರ ಇಚ್ಛೆಯಂತೆ ಇರುತ್ತಾರೆ ಕೆಲವಷ್ಟು ದಿನಗಳು. ಆಮೇಲೆ ಮತ್ತೆ ಅವರಿಗೆ ಬೇಕು ಅನ್ನಿಸಿದಾಗ ನನ್ನ ಹತ್ತಿರಕ್ಕೆ ಬರುತ್ತಾರೆ. ಅವರಿಂದ ನಾನು ಸುಖದ ರುಚಿಯನ್ನು ಚೆನ್ನಾಗಿ ಕಂಡಿಲ್ಲ, ಅದಕ್ಕಾಗಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ಸುಖದ ಕೊರತೆ ಕಾಡುತ್ತಿದೆ ನೋಡಿ ನನ್ನ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಇದರ ಜೊತೆಗೆ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರುವ ಪೋಕೋ F6 Pro ರಿವ್ಯೂ ಇನ್ ಕನ್ನಡ ಅಂತ ಹೇಳಿಕೊಂಡಿದ್ದಾರೆ. ಸೊ ಈ ಮೊಬೈಲಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಒಂದೊಂದಾಗಿ ನೋಡೋಣ. ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು 12 GB ರ್ಯಾಮ್ ಇದೆ ಈ ಮೊಬೈಲ್ನಂತ ಹೇಳಿಕೊಂಡಿದ್ದಾರೆ. ಇನ್ನು 50 MP 8 MP 2 MP ರೇರ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿರೋದು. ಇನ್ನು 16 MP ಫ್ರಂಟ್ ಕ್ಯಾಮ್ರಾ ಇದೆ. ತುಂಬಾ ಚೆನ್ನಾಗಿ ಸೆಲ್ಫಿ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 5000 mAh 120 ವ್ಯಾಟ್ ಹೈಪರ್ ಚಾರ್ಜಿಂಗ್ ಇದೆ ಅಂತ ಹೇಳಿಕೊಂಡಿರೋದು. ಇದರ ಜೊತೆಗೆ 6.67 ಇಂಚಸ್ ಡಿಸ್ಪ್ಲೇ ಗ್ಲಾಸಸ್ ಇದೆ ಫ್ರಂಟ್ ಸೈಡ್ದು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 37,399 ರೂಪೀಸ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದನ್ನು ಎಲ್ಲರೂ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಈ ಮೊಬೈಲ್ ಇಷ್ಟು ರೇಟಿಗೆ ಇಷ್ಟು ಫೀಚರ್ಸ್ ಬರೋದಾದರೆ ತುಂಬಾ ಒಳ್ಳೆಯದು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಪೋಕೋ F6 Pro ರಿವ್ಯೂವಿನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಇನ್ನು ಇದರ ಜೊತೆಗೆ ಇಂಥವ್ರಿಗೆ ಕೊಡುವುದು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ ಜಾಗದಲ್ಲಿ ನಿಂತು ನನ್ನ ಕಷ್ಟ ಸುಖದಲ್ಲಿ ನೀವು ಭಾಗಿಯಾಗಬೇಕು, ಮತ್ತೆ ಎಲ್ಲ ನಿಮಗೆ ಕೊಡುತ್ತೇನೆ, ಯಾವುದೂ ಒಂದು ಬೇಡ ನಿಮಗೆ ಅಂತ ಹೇಳುವುದಿಲ್ಲ ಅಂತ ಹೇಳಿಕೊಂಡಿರೋದು. ಸುಮಾರು 2 ತಾಸು ಬಿಟ್ಟು ಬಿಡದೆ ಮಾಡುತ್ತಾ ಮಜಾ ಕೊಡಿ. ಹಾಗೆ ಕೊಡುವುದಕ್ಕೆ ಬರಲ್ಲ ಅಂದರೆ ಬೇಡ, ನೀವು ನನ್ನ ಮನೆಗೆ ಬರುವುದಕ್ಕೆ ಹೋಗಬೇಡಿ ನೋಡಿ ಅಂತ ಹೇಳಿಕೊಂಡಿರೋದು. ನಾನು ನಿಮಗೆ ನನ್ನ ಮನೆಯಿಂದ ನಿಮ್ಮ ಮನೆಗೆ ಹೋಗಿ ಬರೋಕ್ಕೆ ಬೈಕ್ ಕೊಡಿಸುತ್ತೇನೆ, ಮತ್ತೆ ಪೆಟ್ರೋಲ್ ಹಾಕಿಸುತ್ತೇನೆ. ನೀವು ಎಷ್ಟು ಸಲ ಬರ್ತೀರೋ ಅಷ್ಟು ಸಲ ಕೊಟ್ಟು ಕಳಿಸುತ್ತೇನೆ ಪೆಟ್ರೋಲ್ ದುಡ್ಡು ಅಂತ ಹೇಳಿಕೊಂಡಿದ್ದಾರೆ. ಮತ್ತು ನಿಮಗೆ ಏನಾದರೂ ಜೀವನದಲ್ಲಿ ಸಮಸ್ಯೆ ಆದರೆ ನೀವು ಬಂದು ನನ್ನನ್ನು ಕೇಳಬಹುದು. ಎಲ್ಲ ಸಮಸ್ಯೆಗಳನ್ನು ತೀರಿಸುವುದಕ್ಕೆ ಆಗುವುದಿಲ್ಲ ಅಂದರೆ ಕೆಲವಷ್ಟು ಸಮಸ್ಯೆಗಳನ್ನಾದರೂ ನಿಮ್ಮ ಜೀವನದಿಂದ ದೂರ ಮಾಡುವ ಶಕ್ತಿ ನನ್ನಲ್ಲಿ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನಾನು ಇಂಥವ್ರಿಗೆ ಕೊಡುವುದು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರ ಒಂದು ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಗೋದ್ರ ಮೂಲಕ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತಾ ಹೋಗುತ್ತದೆ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ಓದಿ ಇವರಿಗೆ ಇಷ್ಟವಾದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಾರೆ.